everyone. Today I am going to discuss about the first chapter of first year biology, the living world. Here what is living? Living ಅಂದರೆ ಏನು? ಜೀವವಿರೋ ಒಂದು ಪ್ರಾಣಿಗೆ, ಜೀವವಿರೋ ಒಂದು ಸಸ್ಯಕ್ಕೆ ನಾವು ಲಿವಿಂಗ್ ಥಿಂಗ್ಸ್ ಅಂತ ಕರಿತೀವಿ. ನಾವು ಲಿವಿಂಗ್ ಒಂದು ಜೀವಿ ಅಥವಾ ಒಂದು ಸಸ್ಯ ಅದಕ್ಕೆ ಜೀವ ಇದೆ ಅಂತ ನಾವು ಹೇಗೆ ಡಿಸೈಡ್ ಮಾಡ್ತೀವಿ? ಹಿಯರ್ ಸರ್ಟನ್ ಕ್ರೈಟೀರಿಯಾ ಫಾರ್ ಲಿವಿಂಗ್ ಥಿಂಗ್ಸ್. ಆ ಒಂದು ವಸ್ತುಗೆ ಅಥವಾ ಆ ಒಂದು ಪ್ರಾಣಿಗೆ ಆ ಒಂದು ಸಸ್ಯಕ್ಕೆ ಜೀವ ಇದೆ ಅಂತ ಕೆಲವೊಂದು ಮಾನದಂಡಗಳ ಮೇಲೆ ನಾವು ಡಿಸೈಡ್ ಮಾಡ್ತೀವಿ, ಅದು ಲಿವಿಂಗಾ ನಾನ್ ಲಿವಿಂಗಾ ಅಂತ. ಹಿಯರ್ ಕ್ರೈಟೀರಿಯಾ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್, ಮಾನದಂಡಗಳು, ಒಂದು ಜೀವಿಗೆ ಜೀವ ಇದೆಯೋ ಇಲ್ವೋ ಅಂತ ಈ ಒಂದು ಅಂಶಗಳ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ದ ಫಸ್ಟ್ ಒನ್ ಈಸ್ ಗ್ರೋತ್, ಬೆಳವಣಿಗೆ. ಸೆಕೆಂಡ್ ರಿಪ್ರೊಡಕ್ಷನ್, ಸಂತಾನೋತ್ಪತ್ತಿ ಪ್ರಕ್ರಿಯೆ. ಥರ್ಡ್ ಒನ್ ಮೆಟಬಾಲಿಸಮ್, ದೇಹದಲ್ಲಿ ನಡೆಯುವಂತಹ ಚಯಾಪಚಯ ಕ್ರಿಯೆ. ಆ್ಯಂಡ್ ಸೆಲ್ಯುಲರ್ ಆರ್ಗನೈಸೇಷನ್. ಆ್ಯಂಡ್ ಫಿಫ್ತ್ ಒನ್ ಈಸ್ ಕಾನ್ಷಿಯಸ್ನೆಸ್. ಹಿಯರ್ ವಾಟ್ ಈಸ್ ಗ್ರೋತ್? ಬೆಳವಣಿಗೆ ಅಂದ್ರೇನು? ಗ್ರೋತ್ ದ ಇನ್ಕ್ರೀಸಿಂಗ್ ದಿ ಮಾಸ್ ಆ್ಯಂಡ್ ಸೈಜ್ ಆಫ್ ಆನ್ ಆರ್ಗ್ಯಾನಿಸಮ್. ಒಂದು ಆರ್ಗ್ಯಾನಿಸಮ್ದು ಸೈಜ್ ಆ್ಯಂಡ್ ಮಾಸ್ ಇನ್ಕ್ರೀಸ್ ಆಗುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಗ್ರೋತ್ ಅಂತ ಕರಿತೀವಿ. ಹಿಯರ್ ಯು ಕ್ಯಾನ್ ಸಿ ದಿ ಡಿಫರೆನ್ಸ್ ಬಿಟ್ವೀನ್ ದ ಗ್ರೋತ್. ಒಂದು ಪ್ರಾಣಿ ಫಸ್ಟ್ ಅದು ಬರ್ತ್ ಟೈಮಲ್ಲಿ ಎಷ್ಟು ವೇಟ್ ಇರುತ್ತೋ ಅದೇ ರೀತಿಯಾಗಿ ಅದರದ್ದು ಫುಲ್ಲು ಲೈಫ್ ಸ್ಪ್ಯಾನ್ ತನಕ ಅದೇ ವೇಟ್ ಕಂಟಿನ್ಯೂ ಆಗಲ್ಲ. ವೈ? ಬಿಕಾಸ್ ಇಟ್ ಈಸ್ ಗ್ರೋವಿಂಗ್. ಹೌ ಗ್ರೋತ್ ವಿಲ್ ಟೇಕ್ಸ್ ಪ್ಲೇಸ್? ಸೆಲ್ ಡಿವಿಷನ್ ಮುಖಾಂತರ ಅದು ಇನ್ಕ್ರೀಸಿಂಗ್ ಮಾಸ್ ಆ್ಯಂಡ್ ಸೈಜ್ ಟೇಕ್ಸ್ ಪ್ಲೇಸ್. ಗ್ರೋತ್ ಈಸ್ ಕೆನಾಟ್ ಬಿ ಡಿಫೈನ್ಡ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ನಾವು ಬೆಳವಣಿಗೆಯನ್ನು ಇದು ಡಿಫೈನಿಂಗ್ ಪ್ರಾಪರ್ಟಿ. ಒಂದು ಯಾವುದೇ ಒಂದು ಪ್ರಾಣಿ ಆಗಿರಲಿ, ಸಸ್ಯ ಆಗಿರಲಿ, ಅದು ಬೆಳೆಯುತ್ತೆ ಅಂತ ಅದನ್ನೇ ಒಂದು ಅಂಶನ ನಾವು ಗಮನದಲ್ಲಿಟ್ಕೊಂಡು ಅದು ಲಿವಿಂಗ್ ಥಿಂಗ್ಸ್ ಅಂತ ಹೇಳಕ್ಕೆ ಬರಲ್ಲ. ವೈ? ಬಿಕಾಸ್ ಮೌಂಟೇನ್ಸ್, ಬೆಟ್ಟ ಗುಡ್ಡನೂ ಗ್ರೋತ್ ಆಗುತ್ತೆ. ಆ್ಯಂಡ್ ಸ್ಯಾಂಡ್ ಇಟ್ ಈಸ್ ರೆಪ್ಲಿಕೇಟಿಂಗ್. ಸ್ಯಾಂಡ್ದು ಇಯರ್ ಬೈ ಇಯರ್ ಅದರ ಒಂದು ಕಣಗಳು ಜಾಸ್ತಿ ಆಗ್ತಾ ಬರುತ್ತೆ. ಸೊ ನಾವು ಗ್ರೋತನ್ನು ನಾವು ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಥಿಂಗ್ಸ್ ಅಂತ ನಾವು ಹೇಳಕ್ಕೆ ಬರಲ್ಲ. ಹಿಯರ್ ಐ ರಿಪೀಟ್ ಅಗೇನ್, ಗ್ರೋತ್ ಮೀನ್ಸ್ the increasing the mass and size of an organism is called growth. It is called growth. Second one is reproduction, ಸಂತಾನೋತ್ಪತ್ತಿ ಪ್ರಕ್ರಿಯೆ. Production of progeny which is less and more similar their parents. Production of progeny, ಒಂದು ಜೀವಿಯದು ಅದರದ್ದೇ ಆದಂಥ ಒಂದು ಜೀವವನ್ನು ಹುಟ್ಟಿಸೋದು ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿ ಪ್ರಕ್ರಿಯೆ. ಇವಾಗ ಹುಲಿ ತನ್ನದೇ ಆದಂಥ ಸಿಮಿಲ್ಯಾರಿಟಿ ಇರೋವಂಥ ಒಂದು ಪ್ರಾಣಿಗೆ ಜನ್ಮ ಕೊಡುತ್ತೆ. ಈಗ ಮನುಷ್ಯನಲ್ಲಿ ಯಾವ ಕ್ಯಾರೆಕ್ಟರ್ಸ್ ಇರುತ್ತೆ, ಅವ್ರ ಪೇರೆಂಟ್ಸ್ ಕ್ಯಾರೆಕ್ಟರ್ಸ್ ಒಳಗೊಂಡಿರುತ್ತೆ. ರೀಪ್ರೊಡಕ್ಷನ್ ಹೆಂಗೆ ನಡೆಯುತ್ತೆ? ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ಸ್. ರೀಪ್ರೊಡಕ್ಷನಲ್ಲಿ ಟೂ ಟೈಪ್ಸ್. ರೀಪ್ರೊಡಕ್ಷನ್ ಕಂಟೇನ್ ಟೂ ಟೈಪ್ಸ್. ಫಸ್ಟ್ ಒನ್ ಈಸ್ sexual reproduction and asexual reproduction. Reproduction is, we can say, it is a defining property of living things. Okay, only living things only reproduce. And here there are two types of reproduction. Reproduction alli eradu vidagalu. First one is sexual reproduction, second one is asexual reproduction. What is sexual reproduction? Fusion of male and female gametes is called sexual reproduction. Here what is male gametes and what is female gametes? Male gametes mean sperm, female gametes means ovary. Ovary ಮತ್ತು sperm fuse ಆಗಿ ಒಂದು ಹೊಸ ಜೀವಿ ಉತ್ಪತ್ತಿ ಆಗುತ್ತೆ. And here what is asexual reproduction? What I repeat next previous slide, sexual reproduction ಏನು ಅಂತ ಹೇಳಿದ್ದೆ ನಾನು, fusion of male and female gametes. But in asexual reproduction, fusion of male and female gametes is not takes place. And asexual reproduction is it is containing three types that are fragmentation, budding and spore formation. Asexual reproduction ನಲ್ಲಿ three types ಇದೆ: fragmentation, budding and spore formation. What is fragmentation? Here you can see one of the example of fragmentation.
ಪೀಸಸ್ ಕಟ್ ಆಗಿ ಹಿಯರ್ ಎರಡು ಪೀಸಸ್ ಆಗಿ ಕನ್ವರ್ಟ್ ಆಗುತ್ತೆ. ಹಿಯರ್ ಫ್ರಾಗ್ಮೆಂಟ್ಸ್ ಮೂಲಕ ಒಂದು ಆರ್ಗ್ಯಾನಿಸಮ್ ಅಲ್ಲಿ ತುಂಡಾಗಿ ಆ ಒಂದು ಪೀಸಸ್ ಏನು ಡಿವೈಡ್ ಆಗ್ತದಲ್ಲ ಆ ಮೇನ್ ಬಾಡಿಯಿಂದ ಅವೆರಡು ಹೊಸ ಜೀವಿಯಾಗಿ ಕನ್ವರ್ಟ್ ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಫ್ರಾಗ್ಮೆಂಟೇಷನ್. ಸೆಕೆಂಡ್ ಒನ್ ಈಸ್ ಬಡ್ಡಿಂಗ್. ವಾಟ್ ಈಸ್ ಬಡ್ಡಿಂಗ್? ಹಿಯರ್ ಇಟ್ ಈಸ್ ಈಸ್ಟ್ ಸೆಲ್. ಇಲ್ಲಿ ನೋಡಿ, ಇಲ್ಲೊಂದು ಈಸ್ಟ್ ಸೆಲ್ ಇದೆ. ಇಲ್ಲಿ ಒಂದು ಬರ್ಡ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಯಿತು. ಬರ್ಡ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗಿ ಸಿ ಬಡ್ಡಿಂಗ್ ಸ್ಟಾರ್ಟ್ ಆಯಿತು. ಆ್ಯಂಡ್ ನ್ಯೂಕ್ಲಿಯಸ್ ಡಿವೈಡ್ ಇಟ್ ಸೆಲ್. ಇದು ಯಾವಾಗ ಬರ್ಡ್ ಲೈಕ್ ಫಾರ್ಮೇಷನ್ ಆಗುತ್ತೋ ನ್ಯೂಕ್ಲಿಯಸ್ಸು ಡಿವೈಡ್ ಆಗುತ್ತೆ. ಈ ಮತ್ತೆ ಡಿವೈಡ್ ಆಗಿ ಎರಡು ಸೆಲ್ಸ್ ಈಕ್ವಲ್ ಆಗಿ ಡಿವೈಡ್ ಆಗಿ ಸಿ ವಿ ಕ್ಯಾನ್ ಸಿ ಡಾಟಾ ಸೆಲ್ ಆಫ್ ಈಸ್ಟ್. ಇಲ್ಲಿ ನಾವು ಎರಡು ಈಸ್ಟ್ ಸೆಲ್ಸ್ ಅನ್ನ ನೋಡಬಹುದು. ದಿಸ್ ಈಸ್ ನಥಿಂಗ್ ಬಟ್ ಬಡ್ಡಿಂಗ್. ಆ್ಯಂಡ್ ಸ್ಪೋರ್ ಫಾರ್ಮೇಷನ್. ದಿಸ್ ಈಸ್ ದಿ ರೈಸೋಪಸ್. ಸ್ಪೋರ್ ಫಾರ್ಮೇಷನ್ ಅಂದ್ರೆ ಹಿಯರ್ ಯು ಕ್ಯಾನ್ ಸಿ ಸ್ಪೋರ್. ಈ ಒಂದು ಪ್ಲಾಂಟ್ ಸ್ಟ್ರಕ್ಚರ್ ಇಂದ ಇಲ್ಲಿ ಇದೊಂದು ಸೆಲ್ ವಾಲ್ ರಪ್ಚರ್ ಆಗಿ ಒಳಗಡೆ ಸ್ಪೋರ್ಸ್ ಔಟ್ಸೈಡ್ ಬಂದು ಹೊಸ ಒಂದು ಪ್ಲಾಂಟ್ ಆಗಿ ಉತ್ಪತ್ತಿ ಆಗೋದು. ದಿಸ್ ಈಸ್ ಸ್ಪೋರ್ ಫಾರ್ಮೇಷನ್. ಯು ಕ್ಯಾನ್ ಸಿ ಇಲ್ಲಿ ಒಳಗಡೆ ಸ್ಪೋರ್ಸ್ ಇದೆ. ಈ ಸ್ಪೋರ್ಸ್ ಇದೊಂದು ಪ್ಲಾಂಟ್ ಸೆಲ್ ರಪ್ಚರ್ ಆಗಿ ಔಟ್ಸೈಡ್ ಬಂದು ಹೊಸ ರೀತಿಯಾಗಿ ಒಂದು ಪ್ಲಾಂಟ್ ಆಗಿ ಮಾರ್ಪಾಡಾಗುತ್ತೆ. ಆ್ಯಂಡ್ ಮೆಟಬಾಲಿಸಮ್. ವಾಟ್ ಈಸ್ ಮೆಟಬಾಲಿಸಮ್? The sum total of total reaction of a body is called metabolism. ಜೀವಿಯಲ್ಲಿ ನಡೆಯುವಂತಹ ಒಂದು ಚಯಾಪಚಯ ಕ್ರಿಯೆಯನ್ನು ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ಡಯಾಗ್ರಾಮ್. ಫ್ಯೂಯಲ್, ನಾವು ಆಹಾರ ಸೇವನೆಯನ್ನು ಮಾಡ್ತೀವಿ. ಆ್ಯಂಡ್ ಆ ಆಹಾರ ಸೇವನೆ ಏನಕ್ಕೆ ಮಾಡ್ತೀವಿ? ಎನರ್ಜಿಗೆ. ಓಕೆ, ನಾವು ತಿನ್ನಂಥ ಫುಡ್ಡು ಎನರ್ಜಿಯಾಗಿ ಕನ್ವರ್ಟ್ ಆಯಿತು. ಆ್ಯಂಡ್ ವರ್ಕ್, ನಾವು ಯಾವಾಗ ನಾವು ವರ್ಕ್ ಮಾಡೋಕ್ಕೆ ಏನು ಬೇಕು? ಎನರ್ಜಿ ಬೇಕು. ಎನರ್ಜಿ ನಾವು ಎಲ್ಲಿಂದ ಪಡ್ಕೊತೀವಿ? ಫುಡ್ಡಿಂದ. ಆ್ಯಂಡ್ ಬಯೋಕೆಮಿಸ್ಟ್ರಿ. ವಾಟ್ ಈಸ್ ಬಯೋಕೆಮಿಸ್ಟ್ರಿ? ಒಳಗಡೆ ನಾವು ಫುಡ್ ಇಂಟೇಕ್ ಮಾಡ್ತೀವಲ್ಲ ಅದು ಒಳಗಡೆ ಡೈಜೆಷನ್ ಆಗೋಕ್ಕೆ ಸರ್ಟನ್ ಕೆಮಿಕಲ್ ಪ್ರೋಸೆಸ್ ನಮ್ಮ ದೇಹದೊಳಗಡೆ ನಡೆಯುತ್ತೆ. ದಟ್ ಈಸ್ ನಥಿಂಗ್ ಬಟ್ ಬಯೋಕೆಮಿಸ್ಟ್ರಿ. ಹಿಯರ್ ವಾಟ್ ಈಸ್ ಮೆಟಬಾಲಿಸಮ್ ಈಸ್ ದ ಸಮ್ ಟೋಟಲ್ ಆಫ್ ಟೋಟಲ್ ಎನರ್ಜಿ. ನಾವು ಫುಡ್ ಇಂಟೇಕ್ ಮಾಡೋದಿರ್ಬೋದು, ಅದು ಡೈಜೆಷನ್ ಆಗಿರ್ಬೋದು, ನಮಗೆ ಅದು ವರ್ಕಿಗೆ ಬೇಕಾಗುವಂಥ ಒಂದು ಎನರ್ಜಿ, ದ ಟೋಟಲ್ ಸಮ್ ರಿಯಾಕ್ಷನ್ ಈಸ್ ಕಾಲ್ಡ್ ಮೆಟಬಾಲಿಸಮ್. Metabolism is we can call it is defining property of living things. ನಾವಿನ್ನ ಓಕೆ ಇದು ಮೆಟಬಾಲಿಸಮ್ ಮಾಡುತ್ತೆ ಈ ಒಂದು ಜೀವಿ ಲಿವಿಂಗ್ ಥಿಂಗ್ಸ್ ಅಂತ ನಾವು ಡಿಸೈಡ್ ಮಾಡ್ಬೋದು. ಹೌ? ಬಿಕಾಸ್ ಓನ್ಲಿ ಲಿವಿಂಗ್ ಥಿಂಗ್ಸ್ ಕ್ಯಾನ್ ಮೆಟಬಾಲಿಸಮ್. ಇವಾಗ ಸ್ಟೋನ್ ಏನಾದರೂ ಊಟ ಮಾಡುತ್ತಾ? ನೋ. ಓನ್ಲಿ ಲಿವಿಂಗ್ ಥಿಂಗ್ಸ್ ವಿಲ್ ಆಲ್ಸೋ ಹ್ಯಾವ್ ಫುಡ್. ಲಿವಿಂಗ್ ಥಿಂಗ್ಸ್ ಓನ್ಲಿ ಮೆಟಬಾಲೈಸ್. ಬರೀ ಜೀವ ಇರೋ ಪ್ರಾಣಿಗಳು ಮಾತ್ರ ಮೆಟಬಾಲಿಸಮ್ ಮಾಡುತ್ತೆ. ನಾನ್ ಲಿವಿಂಗ್ ಥಿಂಗ್ಸು ಮೆಟಬಾಲಿಸಮ್ ಮಾಡಲ್ಲ. ಆ್ಯಂಡ್ ವಾಟ್ ಈಸ್ ದ ಎಕ್ಸಾಂಪಲ್ ಆಫ್ ಮೆಟಬಾಲಿಸಮ್ ಇಸ್ ಫೋಟೋಸಿಂಥೆಸಿಸ್. ವಾಟ್ ಈಸ್ ಫೋಟೋಸಿಂಥೆಸಿಸ್? ಇದು ಸಂಶ್ಲೇಷಣ ಕ್ರಿಯೆ. ಕಾನ್ಶಿಯಸ್ನೆಸ್. ಇನ್ ದಿಸ್ ಡಯಾಗ್ರಾಮ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಈಗ ಒಂದು ಯಾವುದೇ ಒಂದು ಬಿಸಿಯಾದ ವಸ್ತುವನ್ನು ಮುಟ್ಟಿದಾಗ ನಾವು ಕೈಯನ್ನು ಸಡನ್ ಆಗಿ ಹಿಂಗೆ ತಗೊಳ್ತೀವಿ. ಸಡನ್ ಆಗಿ ನಮ್ಮ ಎದುರಿಗೆ ಒಂದು ಸ್ನೇಕ್ ಬಂದರೆ ವಿ ಸ್ಟಾರ್ಟ್ ರನ್ ಅವೇ ಫ್ರಮ್ ದಟ್ ಪ್ಲೇಸ್. Here what is consciousness? Living organisms sense their surrounding or environmental stimuli, physical, chemical and biological. ನಾವು ಯಾವ ಒಂದು ಪ್ರಕ್ರಿಯೆಗೆ ನಾವು ರಿಯಾಕ್ಟ್ ಮಾಡ್ತೀವಿ? ಕೆಮಿಕಲ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು ಆ್ಯಂಡ್ ಬಯಾಲಜಿಕಲ್ ಆಗಿರ್ಬೋದು. ಕೆಮಿಕಲ್ ಅಂದರೆ ವಾಟ್? ಸರ್ಟನ್ ಒಂದು ಯಾವುದು ಇಟ್ ಸ್ಟಾರ್ಟ್ ರೈನ್ ಸ್ಟಾರ್ಟ್ ಆಯಿತು ಆ್ಯಂಡ್ ಒಂದೇನೋ ಒಂದು ಕೆಮಿಕಲ್ ನಮ್ಮ ಕೈ ಮೇಲೆ ಬಿಟ್ಟು ವಿ ಸ್ಟಾರ್ಟ್ ರಿಯಾಕ್ಟ್. ಬಯಾಲಜಿಕಲ್ ಮೀನ್ಸ್ ವಿಂಡ್. ಇದಕ್ಕೆ ನಾವು ರಿಯಾಕ್ಟ್ ಮಾಡುವಂಥ ಕೆಪಾಸಿಟಿ ಒಂದು ಲಿವಿಂಗ್ ಥಿಂಗ್ಸ್ ಇದೆ. ಆ್ಯಂಡ್ ಆರ್ಗ್ಯಾನಿಸಮ್ ಸೆನ್ಸ್ ಥ್ರೂ ದ ಸೆನ್ಸ್ ಆರ್ಗನ್ಸ್, ಪ್ಲಾಂಟ್, ಲೈಟ್, ವಾಟರ್, ಟೆಂಪರೇಚರ್, ಆರ್ಗ್ಯಾನಿಸಮ್, ಪೊಲ್ಯೂಷನ್. ಆರ್ಗ್ಯಾನಿಸಮು ಸೆನ್ಸ್ ಆರ್ಗನ್ಸ್ ಮುಖಾಂತರ ಕಾನ್ಶಿಯಸ್ನ ಪಡ್ಕೊಳ್ಳುತ್ತೆ. ವಾಟ್ ಈಸ್ ಸೆನ್ಸ್ ಆರ್ಗನ್? ಮನುಷ್ಯರಲ್ಲಿ ಸೆನ್ಸ್ ಆರ್ಗನ್ ಯಾವುದಿದೆ? ಸ್ಕಿನ್ ಇಸ್ ಎ ಸೆನ್ಸ್ ಆರ್ಗನ್. ಹಾಗೆ ಪ್ಲಾಂಟ್ಸಲ್ಲಿ ಯಾವುದು ಮುಖಾಂತರ ಅದು ಕಾನ್ಶಿಯಸ್ ಪಡ್ಕೊಳ್ಳುತ್ತೆ? ಪ್ಲಾಂಟ್ ಮುಖಾಂತರ ವಿಂಡ್, ಟೆಂಪರೇಚರ್ ಆ್ಯಂಡ್ ಪೊಲ್ಯೂಟೆಂಟ್ಸ್, ವಾಟರ್. ಈಗ ಯು ಕ್ಯಾನ್ ಸಿ ಇದು ಎಕ್ಸಾಂಪಲ್ ಆಫ್ ಪ್ಲಾಂಟ್. ಈ ಪ್ಲಾಂಟು ಫ್ಲವರ್ ಬ್ಲೂಮಿಂಗ್ ಆಗುತ್ತೆ. ಹೂವು ಯಾವಾಗ ಬರುತ್ತೆ? ಮಾರ್ನಿಂಗು ಸನ್ಲೈಟ್ ಬಿದ್ದಾಗ ಫ್ಲವರ್ ಬ್ಲೂಮಿಂಗ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ಮಾಡಿರ್ತೀರ ನೀವು ಈವ್ನಿಂಗ್ ಟೈಮು ಲೀವ್ಸು ಎಲ್ಲ ರಪ್ಚರ್ ಆಗುತ್ತೆ, ಎಲ್ಲ ಮಡ್ಚ್ಕೊಂಡಿರುತ್ತೆ. ಯಾಕೆ? ಬಿಕಾಸ್ ಆಫ್
ಟೆಂಪರೇಚರ್ ಆ್ಯಂಡ್ ಆಬ್ಸೆನ್ಸ್ ಆಫ್ ಲೈಟ್. ಪ್ರೆಸೆನ್ಸ್ ಆಫ್ ಲೈಟಿಗೆ ಮತ್ತು ಆಬ್ಸೆನ್ಸ್ ಆಫ್ ಲೈಟಿಗೂ ಡಿಫ್ರೆನ್ಸ್ ಇರುತ್ತೆ. ಸೊ ಅಕಾರ್ಡಿಂಗ್ ಟು ಎನ್ವಿರಾನ್ಮೆಂಟ್, ಅಕಾರ್ಡಿಂಗ್ ಟು ನೇಚರ್, ಪ್ಲಾಂಟ್ ವಿಲ್ ರಿಯಾಕ್ಟ್. ಆ್ಯಂಡ್ ಹ್ಯೂಮನ್ ಅವೇರ್ ಆಫ್ ಹಿಮ್ಸೆಲ್ಫ್, ದಟ್ ಈಸ್ ಸೆಲ್ಫ್ ಕಾನ್ಷಿಯಸ್ನೆಸ್. ಹ್ಯೂಮನ್ ಅವೇರ್ ಆಫ್ ಹಿಮ್ಸೆಲ್ಫ್, ಹ್ಯೂಮನ್ಗೆ ಸೆಲ್ಫ್ ಕಾನ್ಷಿಯಸ್ ಜಾಸ್ತಿ ಇರುತ್ತೆ. ಇವಾಗ ಸರ್ಟನ್ ವೆನ್ ಹಿ ಈಸ್ ಗೋಯಿಂಗ್ ಟು ಅ ಪ್ಲೇಸ್, ಓಕೆ, ದಟ್ ಪ್ಲೇಸ್ ಈಸ್ ಕಂಟೈನಿಂಗ್ ಫುಲ್ ಆಫ್ ಸ್ನೇಕ್ಸ್ ಇತ್ತು ಅಂದರೆ, ಅಲ್ಲಿ ಮುಳ್ಳಿತ್ತು ಅಂದರೆ ಸಡನ್ ಆಗಿ ರಿಯಾಕ್ಟ್ ಮಾಡುವಂಥ ಒಂದು ಕೆಪಾಸಿಟಿ ಇದೆ ಮನುಷ್ಯನಿಗೆ. ದ್ಯಾಟ್ ಕ್ವಾಲಿಟಿ ಈಸ್ ಕಾಲ್ಡ್ ಸೆಲ್ಫ್ ಕಾನ್ಷಿಯಸ್ನೆಸ್. ಆ್ಯಂಡ್ ಕಾನ್ಷಿಯಸ್ನೆಸ್ ಈಸ್ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಥಿಂಗ್ಸ್. ನಾವಿದನ್ನು ಈ ಒಂದು ಕಾನ್ಷಿಯಸ್ನೆಸ್ ಒಂದು ಕಾನ್ಸೆಪ್ಟನ್ನು ಆಧಾರ ಇಟ್ಕೊಂಡು ಆ ಒಂದು ಜೀವಿ ಐತಿ, ಅದು ಒಂದು ಜೀವಂತ ಪ್ರಾಣಿ ಅಂತ ನಾವು ಹೇಳ್ಬೋದು. ಹೌ ಮೀನ್ಸ್ ಓನ್ಲಿ ಲಿವಿಂಗ್ ಥಿಂಗ್ಸ್ ಕ್ಯಾನ್ ಫೀಲ್ ದ ಕಾನ್ಷಿಯಸ್ನೆಸ್. ಇವಾಗ ನೀವು ಎಕ್ಸಾಂಪಲ್ ಕೊಡಬೇಕಾದ್ರೆ ಯಾರು ಸುಮ್ಮನೆ ಕೂತಿರಿ, ಹಾಗೆ ಕೂತಿ ಕಲ್ಲಿಗತ್ತೆ, ಹಾಗೆ ಕೂತಿ ನಿರ್ಜೀವ ವಸ್ತುಗತ್ತೆ. ಸೊ ಓನ್ಲಿ ಲಿವಿಂಗ್ ಥಿಂಗ್ಸ್ ಹ್ಯಾವ್ ದಟ್ ಕೆಪಾಸಿಟಿ ಆಫ್ ಕಾನ್ಷಿಯಸ್ನೆಸ್. ಡೈವರ್ಸಿಟಿ ಆಫ್ ಲಿವಿಂಗ್ ವರ್ಲ್ಡ್. ಹಿಯರ್ ಬಯೋಡೈವರ್ಸಿಟಿ ಅಂದ್ರೇನು? ಜೀವಿ ವೈವಿಧ್ಯತೆಯನ್ನು ನಾವು ಡೈವರ್ಸಿಟಿ ಅಂತ ಕರಿತೀವಿ. ನಮ್ಮ ಪ್ರಪಂಚದಲ್ಲಿ ಎಷ್ಟು ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇದೆ, ಎಷ್ಟು ವೆರೈಟೀಸ್ ಆಫ್ ಅನಿಮಲ್ಸ್ ಇದೆ. ಕೆಲವೊಂದು ಅನಿಮಲ್ಸ್ ನಮಗೆ ಗೊತ್ತಿಲ್ಲ. ಆ ಒಂದು ಅನಿಮಲ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋದನ್ನು ಬಯೋಡೈವರ್ಸಿಟಿ ಅಂತ ಕರಿತೀವಿ. ಹಿಯರ್ ಬಯೋಡೈವರ್ಸಿಟಿ ಟರ್ಮ್ ಯೂಸ್ಡ್ ಟು ರೆಫರ್ ಟು ದ ನಂಬರ್ ಆಫ್ varieties of plants and animals in the region of earth. Number of varieties of plants and animals we can see on the earth. ನಾವು ಭೂಮಿಯಲ್ಲಿ ಲಕ್ಷಾಂತರ ವೈವಿಧ್ಯತೆ ಇರುವಂಥ ಸಸ್ಯಗಳನ್ನು ಮತ್ತು ಪ್ರಾಣಿಗಳನ್ನು ನಾವು ನೋಡ್ತೀವಿ. ನಂಬರ್ ಆಫ್ ಸ್ಪೀಶೀಸ್ ನೋಟ್ 1.7 to 1.8 ಮಿಲಿಯನ್. ಎಷ್ಟು ಸ್ಪೀಶೀಸ್? 1.7 to 1.8 ಮಿಲಿಯನ್ ಸ್ಪೀಸೀಸು ಭೂಮಿ ಮೇಲೆ ಪ್ರೆಸೆಂಟ್ ಇದೆ. Need for classification, living organisms are classified into categories so that they could be named, remembered, studied and understood. ನಾವು ಯಾಕೆ ಕ್ಲಾಸಿಫೈ ಮಾಡಬೇಕು ಸಸ್ಯಗಳನ್ನು, ಪ್ರಾಣಿಗಳನ್ನು? ಅವ್ರು ಹಾಗೆ ಬಿಟ್ಟರೆ ಆಗತ್ತಲ್ಲ ಅಂತ ನೀವು ಕೇಳ್ಬೋದು. ಬಿಕಾಸ್ ನಾವು ಅದನ್ನು ಗ್ರೂಪ್ ಆಗಿ ವಿಂಗಡಣೆ ಮಾಡಿ ಅದ್ರ ಮೇಲೆ ಸ್ಟಡಿ ಮಾಡ್ಬೋದು. ಆ್ಯಂಡ್ ಆ ಒಂದು ನೇಮ್ ಇಲ್ಲಿ ನಮ್ಮ ದೇಶದಲ್ಲಿರೋ ನೇಮ್ ಮತ್ತು ಬೇರೆ ದೇಶದಲ್ಲಿರೋ ನೇಮ್ ಚೇಂಜಸ್ ಇರುತ್ತೆ. ಓಕೆ, ಇಲ್ಲಿ ಇರುವಂಥ ನಿಮ್ಗೆ ಅಲ್ಲಿರುವಂಥ ಡಿಫ್ರೆನ್ಸ್ ಯಾಕಪ್ಪ ಅಂತ ಅದೇ ಡಿಫ್ರೆನ್ಸ್ ಹೋಗ್ಲಾಡ್ಸೋಕ್ಕೆ ವರ್ಗೀಕರಣ ಮಾಡ್ತಾರೆ. ಸೊ ಸೈಂಟಿಫಿಕ್ ನೇಮ್ ವರ್ಲ್ಡ್ ವೈಡ್ ಹೋದ್ರು, ನೀವು ಯಾವುದೇ ಜಗತ್ತಿನ ಯಾವುದೇ ಮೂಲೆ ಹೋದ್ರು ಇಟ್ ಕುಡ್ ಬಿ ಸೇಮ್. ನಾಮಿನಿಕ್ಲೇಚರ್ ಸೈಂಟಿಫಿಕ್ ನೇಮ್ ಟು ಆಲ್ ನೋನ್ ಆರ್ಗ್ಯಾನಿಸಮ್. ನಾಮಿನಿಕ್ಲೇಚರ್ ಅಂದ್ರೇನು? ನಾಮಿನಿಕ್ಲೇಚರ್ ಅಂದರೆ ಎಲ್ಲ ಒಂದು ಆರ್ಗ್ಯಾನಿಸಮ್ಸ್ಗೂ, ಎಲ್ಲ ಒಂದು ಪ್ರಾಣಿಗಳಿಗೂ ನೇಮನ್ನು ಕೊಡೋದಕ್ಕೆ, ಸೈಂಟಿಫಿಕ್ ನೇಮನ್ನು ಕೊಡೋದನ್ನು ನಾವು ನಾಮಿನಿಕ್ಲೇಚರ್ ಅಂತ ಕರಿತೀವಿ. ಓಕೆ, ಪ್ಲಾಂಟ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆ್ಯಂಡ್ ಕ್ರೈಟೀರಿಯಾ ಆಫ್ ICPN. ಹಿಯರ್ ICPN ಸ್ಟ್ಯಾಂಡ್ಸ್ ಫಾರ್ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮಿನಿಕ್ಲೇಚರ್. ಓಕೆ, ICPN ಒಂದು ಸಂಸ್ಥೆ ಪ್ಲಾಂಟಿಗೆ ನಾಮಿನಿಕ್ಲೇಚರ್ ಮಾಡೋಕ್ಕೆ ಇದೆ. ಪ್ಲಾಂಟಿಗೆ ನಾಮಿನಿಕ್ಲೇಚರ್ ಮಾಡೋದು ಯಾಕಪ್ಪ ಅಂದರೆ ICPN. ವಾಟ್ ಇಸ್ ICZN? ICZN ಸ್ಟ್ಯಾಂಡ್ಸ್ ಫಾರ್ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝೂಲಾಜಿಕಲ್ ನಾಮಿನಿಕ್ಲೇಚರ್. ನಾವು ಅನಿಮಲ್ಗೆ ನಾಮಿನಿಕ್ಲೇಚರ್ ಮಾಡಬೇಕು ಅಂದರೆ ದ್ಯಾಟ್ ಈಸ್ ಹೆಲ್ಪ್ಸ್ ಟು ICZN. ICZN ಅನ್ನೋ ಒಂದು ಸಂಸ್ಥೆ ಪ್ರಾಣಿಗಳಿಗೆ ನಾಮಿನಿಕ್ಲೇಚರ್ ಮಾಡುತ್ತೆ. ಸೈಂಟಿಫಿಕ್ ನೇಮ್ ಎನ್ಶೂರ್ ದ್ಯಾಟ್ ಈಚ್ ಆರ್ಗನಿಸಮ್ ಹ್ಯಾಸ್ ಓನ್ಲಿ ಒನ್ ನೇಮ್. ವಾಟ್ ಈಸ್ ದ ಬೆನಿಫಿಟ್ ಆಫ್ ಸೈಂಟಿಫಿಕ್ ನೇಮ್? ನಾವು ಸೈಂಟಿಫಿಕ್ ನೇಮ್ ಒಂದು ಆರ್ಗ್ಯಾನಿಸಮ್ಗೆ ಅದನ್ನು ನಾವು ನೇಮ್ ಕೊಟ್ವಿ ಅಂದರೆ ಹೋಲ್ ವರ್ಲ್ಡ್ ಇಟ್ ವಿಲ್ ಬಿ ಸೇಮ್. ಎಲ್ಲ ಜಗತ್ತಿನ ಯಾವುದೇ ಮೂಲೆ ಹೋದ್ರೂ ಅದರದ್ದು ಮೀನಿಂಗ್ ಒಂದೇ ಆಗಿರುತ್ತೆ, ಆ ಜೀವಿಯ ಸೈಂಟಿಫಿಕ್ ನೇಮ್. ಬೈನಾಮಿಯಲ್ ನಾಮಿನಿಕ್ಲೇಚರ್. ಕೊರೋಲಸ್ ಲೀನಿಯಸ್ ಎಂಬ ಒಬ್ಬರು ಸೈಂಟಿಸ್ಟು ಬೈನಾಮಿಯಲ್ ನಾಮಿನಿಕ್ಲೇಚರನ್ನು ಕೊಡ್ತಾರೆ. ನಮ್ಮ ಒಂದು ಬಯಾಲಜಿಗೆ ಬೈನಾಮಿಯಲ್ ನಾಮಿನಿಕ್ಲೇಚರ್ ಕೊಟ್ಟವರು ಕೊರೋಲಸ್ ಲೀನಿಯಸ್. It was binomial nomenclature was first introduced by Carolus Linnaeus. He published the book Systema Naturae, the scientific naming of an organism using two words of binomial nomenclature. Each name two components, generic name and species name. How
ನಾವು ಸೈಂಟಿಫಿಕ್ ನೇಮನ್ನು ನಾವು ಯಾವ ರೀತಿ ಕೊಡ್ತೀವಿ, ಎರಡು ವರ್ಡಲ್ಲಿ ನಾವು ಕೊಡ್ತೀವಿ. ಫಸ್ಟ್ ವರ್ಡ್ ಈಸ್ ಜೆನರಿಕ್ ನೇಮ್, ಜೀನಸ್ ನೇಮ್ ಇರುತ್ತೆ. ಜೀನಸ್ ನೇಮ್, ಕೀಪ್ ಇನ್ ಮೈಂಡ್, ಜೀನಸ್ ನೇಮ್ ಈಸ್ ಸೇಮ್ ಇನ್ ಆಲ್ ವರ್ಡ್. ಜೀನಸ್ ನೇಮು ಚೇಂಜ್ ಆಗಲ್ಲ, ಜೀನಸ್ ನೇಮ್ ರಿಮೇನ್ಸ್ ಸೇಮ್. ಹಿಯರ್ ಸ್ಪೀಶೀಸ್ ನೇಮ್ ಓನ್ಲಿ ಚೇಂಜಿಂಗ್. ನಾವು ಸೈಂಟಿಫಿಕ್ ನೇಮನ್ನು ಯಾವ ರೀತಿ ಕೊಡ್ತೀವಿ ಅಂದರೆ, ಫಸ್ಟ್ ವರ್ಡ್ ವುಡ್ ಬಿ ಜೆನರಿಕ್ ನೇಮ್, ಸೆಕೆಂಡ್ ವರ್ಡ್ ಇಟ್ ಕುಡ್ ಬಿ ಸ್ಪೀಶೀಸ್ ನೇಮ್. For example, Mangifera indica. Here, Mangifera indica is genus. It is same to the all plant. Okay, Mangifera indica is which plant variety? Mango tree. Mangifera it is genus. Indica is species. Mango nalli ಸುಮಾರು varieties ಇದೆ. Okay, Mangifera is ಅದು ಮಾವಿನ ಹಣ್ಣಿನ ಒಂದು species. Mangifera indica and certain species are changing. ರೂಲ್ಸ್ ಆಫ್ ಬೈನಾಮಿಯಲ್ ನಾಮಿನಿಕ್ಲೇಚರ್. ಬೈನಾಮಿಯಲ್ ನಾಮಿನಿಕ್ಲೇಚರ್ಗೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದಿಷ್ಟು ರೂಲ್ಸ್ ಇದೆ. ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಬಯೋಲಾಜಿಕಲ್ ನೇಮ್ಸ್ ಆರ್ ಜನರಲಿ ಲ್ಯಾಟಿನ್, ಬ್ರಿಟನ್ ಇನ್ ಇಟಾಲಿಕ್ಸ್. ಬಯೋಲಾಜಿಕಲ್ ನೇಮ್ಸು ಜನರಲಿ ಲ್ಯಾಟಿನ್ ಫಾರ್ಮಲ್ಲಿ ಇರುತ್ತೆ. ನಾವು ಬರೀಬೇಕಾದ್ರೆ ಅದನ್ನು ಇಟಾಲಿಕ್ ಫಾರ್ಮಲ್ಲಿ ಬರಿಬೇಕು. ಓಕೆ, ಕೀಪ್ ಇನ್ ಮೈಂಡ್, ಬಯೋಲಾಜಿಕಲ್ ವರ್ಡ್ ಇಟ್ ವುಡ್ ಬಿ Latin. We should write it in the form of italics. The first word represents genus and second word denotes specific epithet. Epithet nothing but species. First word to ಏನು represent ಮಾಡುತ್ತೆ, genus ಅನ್ನು represent ಮಾಡುತ್ತೆ. Second word species ಅನ್ನು represent ಮಾಡುತ್ತೆ. Example, Mangifera indica and Homo sapiens. Homo is genus, sapiens means species. ಮನುಷ್ಯ ಮಂಗನಿಂದ ಮಾನವ ಆದಂತ ಹೇಳ್ತಾರೆ. ಓಕೆ, ಹೋಮೋ ಸೇಪಿಯನ್ಸ್. ಹೋಮೋ ಮೀನ್ಸ್ ಸೇಮ್, ಸೇಪಿಯನ್ಸ್ ಮೀನ್ಸ್ ಡಿಫ್ರೆನ್ಸ್. ಈಗ ನಮ್ಮದು ಹೋಮೋದು ಫ್ಯಾಮಿಲಿಯಲ್ಲಿ ಯಾವುದೇ ಬರುತ್ತೆ ಅಂದರೆ ಮಂಕಿ, ಚಿಂಪಾಂಜಿ, ಗೋರಿಲಾ. ದೀಸ್ ಆರ್ ಸ್ಪೀಶೀಸ್. ಹೋಮೋ ಮೀನ್ಸ್ ಜೀನಸ್. Both word of biological name handwritten and italics if printed. ನಾವು ಹ್ಯಾಂಡ್ ರಿಟನ್ ಆಗಿ ಬರೆದ್ರೆ ಅದು ಬೇರೆ ರೀತಿಯಾಗಿ ಬರೀಬೇಕಾಗುತ್ತೆ. ನಾವು ಒಂದು ಮ್ಯಾಂಜಿಫೆರಾ ಇಂಡಿಕಾ, ನಾವು ಇದನ್ನು ನಾವು ಬುಕ್ಕಲ್ಲಿ ಬರೀಬೇಕಂದ್ರೆ ಮ್ಯಾಂಜಿಫೆರಾ ಇಟ್ ಫಸ್ಟ್ ವರ್ಡ್ ಇಟ್ ವಿಲ್ ಬಿ ಕ್ಯಾಪಿಟಲ್ ಆಗಿರಬೇಕು. ಆ್ಯಂಡ್ ಸೆಕೆಂಡ್ ವರ್ಡ್ ಸ್ಪೀಸೀಸ್ ನೇಮು ಸ್ಮಾಲ್ ಲೆಟರಲ್ಲಿ ಇರಬೇಕು. ಇಫ್ ಇಟ್ ಈಸ್ ಪ್ರಿಂಟೆಡ್, ನಾವು ಕಂಪ್ಯೂಟರಲ್ಲಿ ಟೈಪ್ ಮಾಡಿದ್ರೆ it must be italic. The first denoting the genus start with capital letter and specific epithet or species name should start with small letter. Now first genus letter and genus name ಅನ್ನು ಬರಿತೀವಿ ಅಂದರೆ ಅದನ್ನು ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀಬೇಕು, ಸ್ಪೀಸೀಸ್ ಅನ್ನು ಸ್ಮಾಲ್ ಅಲ್ಲಿ ಬರೀಬೇಕು. Here we have to we want to write Homo sapiens. We have to write here Homo is genus, sapiens means species. ಓಕೆ, ನಾವು ಹೋಮೋ ಅನ್ನೋದನ್ನು ಕ್ಯಾಪಿಟಲ್ ಲೆಟರಲ್ಲಿ ಬರಿಬೇಕು, ಸೆಪಿಯನ್ಸನ್ನು ನಾವು ಸ್ಮಾಲ್ ಲೆಟರಲ್ಲಿ ಬರಿಬೇಕು. ಇಫ್ ನಾವು ಕಂಪ್ಯೂಟರಲ್ಲಿ ಟೈಪ್ ಮಾಡೋದಿದ್ರೆ ಇಟಾಲಿಕ್ ಫಾರ್ಮಲ್ಲಿ ನಾವು ಬರಿಬೇಕು. ಯಾವುದೇ ಒಂದು ಸೈಂಟಿಫಿಕ್ ನೇಮ್ ಆಫ್ ಪ್ಲಾಂಟ್, ಎನಿ ಸೈಂಟಿಫಿಕ್ ನೇಮ್ ಆಫ್ ಪ್ಲಾಂಟ್ ವಿ ಶುಡ್ ಟೈಪ್ ಇನ್ ಇಟಾಲಿಕ್ ಫಾರ್ಮ್. Hello my dear students, in this session I am going to discuss about the taxonomy. Taxonomy. What is taxonomy? The process of classification of based on characteristics of living organism. Taxonomy ಅಂದರೆ ನಾವು ಒಂದು ಸಸ್ಯಗಳನ್ನಾಗಿರ್ಬೋದು, ನಾವು ಪ್ರಾಣಿಗಳನ್ನಾಗಿರ್ಬೋದು, ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ಡ್ ಮೇಲೆ, ಕ್ಯಾರೆಕ್ಟರ್ಸ್ ಮೇಲೆ ಅದನ್ನು ನಾವು ಡಿವೈಡ್ ಮಾಡೋದಕ್ಕೆ, ವಿಂಗಡಣೆ ಮಾಡೋದಕ್ಕೆ ನಾವು taxonomy ಅಂತ ಕರೀತೀವಿ. Here external and internal structure, cell structure, development, ecological formation, information basis of modern taxonomy. ನಾವು ಯಾವ್ಯಾವ ಬೇಸ್ ಮೇಲೆ ನಾವು ವಿಂಗಡಣೆ ಮಾಡ್ತೀವಿ ಅಂದರೆ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಸ್ಟ್ರಕ್ಚರ್. ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಆ್ಯಂಡ್ ಇಂಟರ್ನಲ್ ಸ್ಟ್ರಕ್ಚರ್ ಏನು? ಎಕ್ಸ್ಟರ್ನಲ್ ಅಂದರೆ ಬಾಹ್ಯವಾಗಿ ಯಾವ್ಯಾವ ಲಕ್ಷಣ ಇರುತ್ತೆ, ಬಾಹ್ಯ ಲಕ್ಷಣಗಳು, ದೇಹದ ಹೊರಗಿನ ಲಕ್ಷಣಗಳು. ಇಂಟರ್ನಲ್ ಸ್ಟ್ರಕ್ಚರ್ ಅನಾಟಮಿ, ದೇಹದ ಒಳಗಿನ ಲಕ್ಷಣಗಳು. ಹಾಗೂ ಡೆವಲಪ್ಮೆಂಟ್, ಅದು ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ, ದ ಸ್ಟ್ರಕ್ಚರ್, ವಿಚ್ ಟೈಪ್ ಆಫ್ ಸ್ಟ್ರಕ್ಚರ್. ಆ್ಯಂಡ್ ಎಕಾಲಜಿಕಲ್ ಇನ್ಫಾರ್ಮೇಷನ್, ಎಕಾಲಜಿ ಏನು, ಅದು ಯಾವ ಪ್ರದೇಶದಲ್ಲಿ ಬೆಳೆಯುತ್ತೆ.
ಕಾಫಿ ಪ್ಲಾಂಟ್ ಅನ್ನೋದಂದ್ರೆ ಇಲ್ಲಿ ಬಯಲುಸೀಮೆ ಹಾಕಿದ್ರೆ ಬೆಳೆಯುತ್ತಾ? ನೋ, ದಟ್ ಈಸ್ ನಥಿಂಗ್ ಬಟ್ ಎಕಾಲಜಿ. ಆ ಒಂದು ಪರ್ಟಿಕ್ಯುಲರ್ ಎಕಾಲಜಿಕಲ್ ಒಂದು ಪ್ಲೇಸ್ಗೆ ಆ ಒಂದು ಪ್ಲಾಂಟ್ ಹೊಂದ್ಕೊಂಡಿರುತ್ತೆ. ನೀವಿಲ್ಲಿ ಜೋಳ ತಗೊಂಡೋಗಿ ನೀವು ಆ ಕಡೆ ಕೊಡೈಕೆನಾಲ್, ಕೇರಳ ಎಲ್ಲಿ ಜಾಸ್ತಿ ಮಳೆ ಬೀಳುತ್ತೋ ಅಲ್ಲಿ ಬೆಳಿತೀವಿ ಅಂದರೆ ಆಗಲ್ಲ. ಅಲ್ಲಿರೋ ಒಂದು ಪ್ಲಾಂಟ್ ತೊಗೊಂಡ್ಬಂದು ಇಲ್ಲಿ ಬೆಳಿತೀವಿ, ಬಯಲುಸೀಮೆಯಲ್ಲಿ ಬೆಳಿತೀವಿ ಅಂದರೆ ಆಗಲ್ಲ. ಬಿಕಾಸ್ ದ್ಯಾಟ್ ಈಸ್ ನಥಿಂಗ್ ಬಟ್ ಎಕಾಲಜಿಕಲ್ ಕ್ಯಾರೆಕ್ಟರ್ಸ್. ಆ ಒಂದು ಪರಿಸರಕ್ಕೆ, ಆ ಒಂದು ವಾತಾವರಣಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಸಸ್ಯ ಹೊಂದ್ಕೊಂಡಿರುತ್ತೆ. And human being is interested to know different organisms and diversity along with their relationship with others systematic. ಒಂದು ಯಾವುದೇ ಒಂದು ಜೀವಿದಾಗಿರ್ಬೋದು, ಒಂದು ಸಸ್ಯದಾಗಿರ್ಬೋದು, ಅದರ ರಿಲೇಷನ್ ಒಂದು ಪ್ರಾಣಿಯಿಂದ ಮತ್ತು ಇನ್ನೊಂದು ಪ್ರಾಣಿಗೆ ಯಾವ ಒಂದು ರಿಲೇಷನ್, ಅದರ ಒಂದು ರಿಲೇಷನ್ ಅನ್ನು ತಿಳ್ಕೊಳ್ಳೋದಕ್ಕೆ ನಾವು ಸಿಸ್ಟಮ್ಯಾಟಿಕ್ಸ್ ಅಂತ ಕರಿತೀವಿ. ಡೆಫಿನಿಷನ್ ಆಫ್ ಸಿಸ್ಟಮ್ಯಾಟಿಕ್: ಇಟ್ ಡೀಲ್ಸ್ ವಿತ್ ದ ಕ್ಲಾಸಿಫಿಕೇಶನ್ ಆಫ್ ಆರ್ಗಾನಿಸಮ್ ಬೇಸಿಸ್ ಆಫ್ ದೇರ್ ಡೈವರ್ಸಿಟೀಸ್ ಆ್ಯಂಡ್ ರಿಲೇಷನ್ಶಿಪ್ ಅಮಾಂಗ್ ದೇಮ್. ಅದರದ ಒಂದು ಡೈವರ್ಸಿಟೀಸ್, ಅದರ ಆ ಒಂದು ಜೀವಿಯ ಡೈವರ್ಸಿಟಿಯನ್ನು ಸ್ಟಡೀಸ್ ಮಾಡೋದಕ್ಕೆ ನಾವು ಸಿಸ್ಟಮ್ಯಾಟಿಕ್ಸ್ ಅಂತ ಕರಿತೀವಿ. Taxonomic hierarchy: it is the arrangement of various taxa of classification. Taxonomical study of all known organisms will lead to development of categories such as kingdom. ನಾವು taxonomic categories ಅನ್ನು ನಾವು ಯಾವ ಫಾರ್ಮಲ್ಲಿ ವಿಂಗಡಣೆ ಮಾಡ್ತೀವಿ ಅಂದರೆ ಸ್ಪೀಶೀಸ್, ಜೀನಸ್, family, order, class, phylum for animal. If it is animal, we have to use phylum. And if it is plant, kingdom. Plant ಇದ್ರೆ kingdom ಅಂತ ಯೂಸ್ ಮಾಡಬೇಕು. And phylum, animals ಇದ್ರೆ phylum ಅಂತ ಯೂಸ್ ಮಾಡಬೇಕು. This is difference between plant species and animal species. Here you can see. First, start with species, genus, family, order, class, phylum, kingdom. First, let us see species. Group of individuals having fundamental similarities and successful reproduction takes place among themselves. Distinct morphological difference is there between two closely related species. That is Panthera typis, Panthera leo, Solanum tuberosum, Solanum nigrum. ಓಕೆ, ಇಲ್ಲಿ ನಾನು ಹೇಳಿದ್ದೆ ಜೀನಸ್ ನೇಮ್ ಸೇಮ್ ಇರುತ್ತೆ, ಸ್ಪೀಶೀಸ್ ನೇಮ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ದೆ. ಹಿಯರ್ ಪ್ಯಾಂಥೆರಾ ಈಸ್ ಜೀನಸ್, ಪ್ಯಾಂಥೆರಾ ಟೈಗ್ರಿಸ್, ಪ್ಯಾಂಥೆರಾ ಲಿಯೋ, ದಿಸ್ ಈಸ್ ಜೀನಸ್. ಟೈಗ್ರಿಸ್ ಅಂಡ್ ಸ್ಪೀಶೀಸು ಡಿಫ್ರೆಂಟು. ಇವಾಗ ಹುಲಿ, ಸಿಂಹ, ಚಿರತೆ ಅವೆರಡು ಬೇರೆ ಬೇರೆ ಪ್ರಾಣಿ. ಹಿಯರ್ ನಮ್ಮ ಪ್ಯಾಂಥೆರಾ ಇಟ್ ಈಸ್, ನಾವು ಹುಲಿಗೂ ಮತ್ತೆ ಲೆಪರ್ಡ್, ಚಿರತೆಗೂ ಸೇಮ್ ಆದಂಥ ಜೀನಸ್ ಅನ್ನ ಬರೀಬೇಕು. ಪ್ಯಾಂಥೆರಾ ಈಸ್ ಸೇಮ್ ಜೀನಸ್ ಫಾರ್ ಟೈಗರ್ ಅಂಡ್ ಚೀತಾ. ಹಿಯರ್ Solanum tuberosum and Solanum nigrum. Here Solanum is genus, tuberosum and nigrum is species. Solanum, here Solanum tuberosum means potato, Solanum nigrum means brinjal. ಆಲೂಗಡ್ಡೆ ಮತ್ತು ಬದನೆಕಾಯಿ ಜೀನಸ್ ಸೇಮ್ ಆಗಿದೆ,
ಜನರಾದ ಒಂದು ಗ್ರೂಪು ಮತ್ತು ಲೆಸ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರುವುದನ್ನು ಫ್ಯಾಮಿಲಿ ಅಂತ ನಾವು ಕರಿತೀವಿ. ದಟ್ ಈಸ್ ಕ್ಯಾರೆಕ್ಟರೈಸ್ಡ್ ಆನ್ ದ ಬೇಸಿಸ್ ಆಫ್ ವೆಜಿಟೇಟಿವ್ ಆ್ಯಂಡ್ ರೀಪ್ರೊಡಕ್ಟಿವ್ ಫೀಚರ್ಸ್. ಎಕ್ಸಾಂಪಲ್, ಫ್ಯಾಮಿಲಿ ಸೊಲನೇಸಿ include genera Solanum, Petunia and Tempura. Family Felidae include genera Panthera, genera Pantheris, lion, tiger, leopard. Genera Panthera genusಗೆ ಅಥವಾ ಜನರಾಗೆ ಯಾವ ಪ್ರಾಣಿ ಬರುತ್ತೆ? ಲಯನ್, ಟೈಗರ್ ಅಂಡ್ ಲೆಪರ್ಡ್. ಹುಲಿ, ಸಿಂಹ, ಚಿರತೆ ಇವು 3 ಸ್ಪೀಶೀಸ್. ಇವೆಲ್ಲ ಯಾವ ಒಂದು ಫ್ಯಾಮಿಲಿ ಬರುತ್ತೆ? ಪ್ಯಾಂಥೆರಾ ಫ್ಯಾಮಿಲಿ ಬರುತ್ತೆ. ದೀಸ್ ಆರ್ ಫ್ಯಾಮಿಲಿ ಮೆಂಬರ್ಸ್. ಅಣ್ಣ ತಮ್ಮ ಇವೆಲ್ಲ ಲಯನ್, ಟೈಗರ್, ಲೆಪರ್ಡ್. ಓಕೆ, ಯಾವ ಒಂದು ಫ್ಯಾಮಿಲಿ ಸೇರಿದವರು? ಪ್ಯಾಂಥೆರಾ ಫ್ಯಾಮಿಲಿಗೆ ಸೇರಿದವರು. ಆ್ಯಂಡ್ ಫೆಲಿಸ್, ಕ್ಯಾಟ್ ಕೂಡ ಪ್ಯಾಂಥೆರಾ ಒಂದು ಫ್ಯಾಮಿಲಿಗೆ ಸೇರಿದ್ದು. ಈ ಕ್ಯಾಟ್ಗೆ ಮತ್ತು ಟೈಗರ್ಸ್ಗೆ ಡಿಫ್ರೆನ್ಸ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ? ಅದು ಸೈಜ್ ಮೇಲೆ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಕ್ಯಾಟು ಸ್ಮಾಲ್ ಸೈಜಲ್ಲಿ ಇರುತ್ತೆ ಆ್ಯಂಡ್ ಟೈಗರ್ ಇಟ್ ಈಸ್ ಬಿಗ್ ಸೈಜ್. ಆರ್ಡರ್, assemblage of families which exhibit few similar characters. Similar characters will be less in number. Plant family, Convoluaceae, Solanaceae. Order, Polymoniales. Animals family, Felidae and Canidae. Order, Polymoniales. Animal family, Felidae and Canidae, Carnivora. Here in order, this is assemblage of families. Group of family is called order with few similar character. Group of family ಇರುತ್ತೆ ಮತ್ತೆ ಕೆಲವೊಂದಿಷ್ಟು ಸಿಮಿಲರ್ ಕ್ಯಾರೆಕ್ಟರ್ಸ್, ಕೆಲವೊಂದಿಷ್ಟು ಸ್ವಲ್ಪವೇ ಸ್ವಲ್ಪ ಸಿಮಿಲರ್ ಆಗಿರೋ ಒಂದಿಷ್ಟು ಗುಣಗಳನ್ನು ಹೊಂದಿರುತ್ತೆ. ದಟ್ ಈಸ್ ಆರ್ಡರ್. ಕ್ಲಾಸ್, ಇಟ್ ಇನ್ಕ್ಲೂಡ್ ಆಲ್ ರಿಲೇಟೆಡ್ ಆರ್ಡರ್ಸ್ ಹ್ಯಾವಿಂಗ್ ಫ್ಯೂ ಸಿಮಿಲರ್ ಕ್ಯಾರೆಕ್ಟರ್. ಇಟ್ ಇನ್ಕ್ಲೂಡ್ ಆಲ್ ಆರ್ಡರ್. Okay, it include all order with few similar characters is called class. Example, class Mammalia include order Primata, monkey, gorilla, gibbon and carnivora. Class Mammalians. Mammalians ಏನು? ಮಡಿ ಹಾಕುವಂತ ಪ್ರಾಣಿಗಳಿಗೆ. Okay, the monkey, gorilla, gibbon and carnivora. You monkey, gorilla, gibbon. These are the class of primata. Primata class ಅಲ್ಲಿ monkey, gorilla, gibbon ಈ 3 ಪ್ರಾಣಿಗಳು ಬರುತ್ತೆ. Class Dicotyledonea includes order Polymoniales and Sepidales. Mango. Phylum division. It includes classes with very few similarities. Phylum Chordata include classes fishes, amphibia, reptilia, apes and mammalia due to common features presence of notochord and dorsal haloneural system. Division Angiospermae include class Dicotyledonea and Monocotyledonea. Kingdom is highest category of taxonomy. Animal kingdom, Animalia. Plant kingdom, Plantae. Animal ಗೆ ನಾವು ಕಿಂಗ್ಡಮ್ ಅನಿಮಲಿಯಾ ಅಂತ ಮೆನ್ಷನ್ ಮಾಡ್ತೀವಿ. ಆ್ಯಂಡ್ ಪ್ಲಾಂಟ್ಗೆ ಕಿಂಗ್ಡಮ್ ಪ್ಲಾಂಟೆ. ಪ್ಲಾಂಟಿಗೆ ಕಿಂಗ್ಡಮ್ ಯಾವುದು? ಪ್ಲಾಂಟೆ. ಅನಿಮಲಿಗೆ ಯಾವುದು ಕಿಂಗ್ಡಮ್? ಅನಿಮಲಿಯಾ. Taxonomical aids. Taxonomic studies of various species of plant and animals. It is considered as bioresearch and diversity. Study required mainly classification, identification and collection of actual specimen of plant and animals. Fundamental to studies and essential for trading the systematics. Specimens are gathered, stored, preserved with information for future studies. Taxonomic studies ಅನ್ನು ನಾವು ಯಾಕೆ ಮಾಡಬೇಕು ಅಂದರೆ ಟು ಫರ್ದರ್ ಸ್ಟಡೀಸ್ ಆಫ್ ಅವರ್ ನೆಕ್ಸ್ಟ್ ಜನರೇಷನ್. ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಇವಾಗ ಸಿಗ್ತಿರೋ
ಅನಿಮಲ್ ಸ್ಪೀಸೀಸ್ ಆಗಿರ್ಬೋದು, ಪ್ಲಾಂಟ್ ಸ್ಪೀಸೀಸ್ ಆಗಿರ್ಬೋದು, ಅದರ ಬಗ್ಗೆ ಸ್ಟಡೀಸ್ ಮಾಡೋದಕ್ಕೆ, ಅದರ ಬಗ್ಗೆ ನಾಲೆಜನ್ನು ಪಡ್ಕೊಳ್ಳೋದಕ್ಕೆ ನಾವು ಟೆಕ್ಸಾನಮಿ ಸ್ಟಡೀಸನ್ನು ಮಾಡ್ತೀವಿ. ಸೊ ಆ ಒಂದು ಟೆಕ್ಸಾನಮಿಕಲ್ ಸ್ಟಡೀಸನ್ನು ಮಾಡೋದ್ರ ಜೊತೆಗೆ ಅವುಗಳನ್ನು ಪ್ರಿಸರ್ವ್ ಮಾಡೋದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಯಾವ ರೀತಿಯಾಗಿ ಒಂದು ಟೆಕ್ಸಾನಮಿಕ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಆ್ಯಂಡ್ ಪ್ಲಾಂಟ್ ಸ್ಪೀಸೀಸ್ ಮತ್ತು ಅನಿಮಲ್ ಸ್ಪೀಸೀಸನ್ನು ನಾವು ಪ್ರಿಸರ್ವ್ ಮಾಡ್ತೀವಿ ಅಂದರೆ collection of that particular plant and animal species and classification, and it is preservation in a particular place. ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಾವು ಅದನ್ನು ಕಲೆಕ್ಟ್ ಮಾಡೋದು. ಸೊ ನೆಕ್ಸ್ಟ್, several taxonomic aids are helps to the preservation of plant and animal species that is first one is herbarium, second one is botanical garden, museum and zoological park. Museum. Biological museum are generally set up in educational institute like school and colleges. ಎಜುಕೇಷನಲ್ ಇನ್ಸ್ಟಿಟ್ಯೂಟಲ್ಲಿ ಮ್ಯೂಸಿಯಮ್ಮನ್ನು ನಾವು ಎಸ್ಟಾಬ್ಲಿಷ್ ಮಾಡಿರ್ತಾರೆ ಬಿಕಾಸ್ ದಿ ಸ್ಟಡಿ ಆಫ್ ಪ್ಲಾಂಟ್ ಆ್ಯಂಡ್ ಅನಿಮಲ್ ಸ್ಪೀಸೀಸ್. What museum contain? Museum have collection of preserved plant, animal specimen for study and reference. Museum mainly containing plant and animal specimen because of reference and for studying of that particular species. ಅದೊಂದು ಪರ್ಟಿಕ್ಯುಲರ್ ಪ್ಲಾಂಟ್ ಮತ್ತು ಅನಿಮಲ್ ಸ್ಪೀಶೀಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವು ಮ್ಯೂಸಿಯಮಲ್ಲಿ ಪ್ಲಾಂಟ್ ಮತ್ತು ಅನಿಮಲ್ ಸ್ಪೀಶೀಸನ್ನು ಪ್ರಿಸರ್ವ್ ಮಾಡಿ ಇಟ್ಟಿರ್ತೀವಿ. ಯಾವ ಒಂದು ಮ್ಯಾನರಲ್ಲಿ ನಾವು ಅನಿಮಲ್ ಮತ್ತು ಪ್ಲಾಂಟನ್ನು ಪ್ರಿಸರ್ವ್ ಮಾಡಿ ಇಟ್ಟಿರ್ತೀವಿ ಮ್ಯೂಸಿಯಮಲ್ಲಿ? ಸ್ಪೆಸಿಮನ್ಸ್ ಆರ್ ಪ್ರಿಸರ್ವ್ಡ್ ಇನ್ ದಿ ಕಂಟೈನರ್ಸ್ ಆರ್ ಜಾರ್ಸ್ ಇನ್ ಪ್ರಿಸರ್ವೇಟಿವ್ ಸೊಲ್ಯೂಷನ್. ಸ್ಪೆಸಿಮನ್ಸ್ ಪ್ಲಾಂಟ್ ಆಗಿರ್ಬೋದು ಮತ್ತು ಅನಿಮಲ್ ಆಗಿರ್ಬೋದು ನಾವು ಯಾವ ರೀತಿಯಾಗಿ ಪ್ರಿಸರ್ವ್ ಮಾಡಿ ಇಟ್ಟಿರ್ತೀವಿ ಅಂದರೆ ಮ್ಯೂಸಿಯಮಲ್ಲಿ ಪ್ರಿಸರ್ವೇಟಿವಲ್ಲಿ ಗ್ಲಾಸ್ ಜಾರಲ್ಲಿ ಪ್ರಿಸರ್ವೇಟಿವಲ್ಲಿ ಪ್ಲಾಂಟ್ ಸ್ಪೆಸಿಮನ್ ಮತ್ತು ಅನಿಮಲ್ ಸ್ಪೆಸಿಮನ್ನ ಪ್ರಿಸರ್ವ್ ಮಾಡಿ ಇಟ್ಟಿರ್ತೀವಿ. ಕೆಲವೊಂದು ಸ್ಪೆಸಿಮನ್ನು ನಾವು ಡ್ರೈ ಆಗಿ ನಾವು ಪ್ರಿಸರ್ವ್ ಮಾಡಿ ಇಟ್ಟಿರ್ತೀವಿ. ಸೀಡ್ಸ್ ಮತ್ತು ರೂಟ್ ಈ ಟೈಪ್ ಸ್ಪೆಸಿಮನ್ಸ್ ಇರುತ್ತಲ್ಲ ಅವನ್ನ ನಾವು ಡ್ರೈ ಸರ್ಫೇಸಲ್ಲಿ ಪ್ರಿಸರ್ವ್ ಮಾಡಿ ಇಡ್ತೀವಿ. ಲೈಕ್ ಅದ್ರದ್ದು ಲೀವ್ಸ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಇದು ಸ್ಟೆಮ್ ಆಗಿರ್ಬೋದು, ಯಾವುದು ಮಾಯ್ಶ್ಚರ್ ಕಂಟೈನಿಂಗ್ ಪ್ಲ್ಯಾಂಟ್ ಬಾಡಿ ಇರುತ್ತಲ್ಲ ಅದನ್ನು ನಾವು ಪ್ರಿಸರ್ವೇಟಿವಲ್ಲಿ ಪ್ರಿಸರ್ವ್ ಮಾಡಿ ಇಡ್ತೀವಿ. ಹಿಯರ್ ವಾಟ್ ಈಸ್ ಪ್ರಿಸರ್ವೇಟಿವ್? ಪ್ರಿಸರ್ವೇಟಿವ್ ಈಸ್ ಎ ಕೆಮಿಕಲ್ ಕಾಂಪೋನೆಂಟ್ಸ್ ವಿಚ್ ಈಸ್ ಹೆಲ್ಪ್ಸ್ ಟು ದಿ preservation of specimen. It is called preservative. Plant and animal specimens may also be preserved as dry specimen. As I told, plant and animal specimens also it could be stored in the dry surface. Botanical garden. These specialized garden have collection of living plants for reference. Plant species in these garden are grown for identification purpose and each plant is labeled indicating its botanical scientific name and its family. ಬೊಟಾನಿಕಲ್ ಗಾರ್ಡನ್ ಅಂದರೆ ಲಿವಿಂಗ್ ಪ್ಲಾಂಟನ್ನು ನಾವು ಆ ಗಾರ್ಡನಲ್ಲಿ ಗ್ರೋ ಮಾಡೋದು. ಬಿಕಾಸ್ ರೆಫರೆಂಟ್ ಪರ್ಪಸ್, ರೆಫರೆನ್ಸಿಗೋಸ್ಕರ ನಾವು ಬಯಾಲಜಿಕಲ್ ಪ್ಲಾಂಟನ್ನು ನಾವು ಗಾರ್ಡನಲ್ಲಿ ಗ್ರೋ ಮಾಡೋದು ವಿತ್ ಐಡೆಂಟಿಫಿಕೇಷನ್ ಆ್ಯಂಡ್ ಲೇಬಲಿಂಗ್. ನಾವು ಲೇಬಲಿಂಗಲ್ಲಿ ಏನಿರುತ್ತೆ, ಸರ್ಟನ್ ಅದ್ರದ್ದು ಸ್ಪೀಶೀಸ್, ಜನರ, ಅದ್ರದ್ದು ಆರ್ಡರ್ ಆಗಿರ್ಬೋದು, ಏನು ಪ್ರತಿಯೊಂದನ್ನು ಲೇಬಲ್ ಮಾಡಿ ಗಾರ್ಡನಲ್ಲಿ ಗ್ರೋ ಮಾಡೋದು. ವೈ ವಿ ಆರ್ ಗ್ರೋಯಿಂಗ್ ಸಚ್ ಪ್ಲಾಂಟ್ಸ್ ಇನ್ ಬೊಟಾನಿಕಲ್ ಗಾರ್ಡನ್? ಬಿಕಾಸ್ ಆಫ್ ರೆಫರೆನ್ಸ್ ಸ್ಟಡಿ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಪೀಸೀಸ್ ವಿ ಆರ್ ಗ್ರೋಯಿಂಗ್ ದ್ಯಾಟ್ ಪ್ಲಾಂಟ್ ಇನ್ ಬೊಟಾನಿಕಲ್ ಗಾರ್ಡನ್. ಎಕ್ಸಾಂಪಲ್, the famous botanical garden are at Kew, England and botanical garden in India in Howrah. Zoological park. Zoological park is the place where wild animals are protected under the similar to their natural habitat. Zoological, what is zoo? Zoological park. In that place where the wild animals are gathered in their similar to their natural habitat. ಒಂದು ಪ್ಲೇಸಲ್ಲಿ ಆ ಅನಿಮಲ್ಸನ್ನ ಪ್ರಿಸರ್ವ್ ಮಾಡೋದು ಸಿಮಿಲರ್ ಟು ದ್ಯಾಟ್ ನ್ಯಾಚುರಲ್ ಹ್ಯಾಬಿಟೇಟ್. ಅದರಲ್ಲಿ ನ್ಯಾಚುರಲ್ ಹ್ಯಾಬಿಟೇಟ್ ಯಾವ ಥರ ಇರುತ್ತೋ ಆ ಥರ ಒಂದು ಎನ್ವಿರಾನ್ಮೆಂಟನ್ನು ಸೆಟಪ್ ಮಾಡಿ ವೈಲ್ಡ್ ಅನಿಮಲನ್ನು ಒಂದು ಕಡೆ ಪ್ರಿಸರ್ವ್ ಮಾಡೋದು.
ಫಾರ್ ಎಕ್ಸಾಂಪಲ್ ಮೈಸೂರು ಝೂನಲ್ಲಿ ನೀವು ನೋಡಿರ್ತೀರ ಪರ್ಟಿಕ್ಯುಲರ್ ಆಗಿ ಇವಾಗ ಎಲಿಫೆಂಟಿಗೆ ಸೆಟ್ ಆಗಿರುವಂಥದ್ದು ಒಂದು ಎನ್ವಿರಾನ್ಮೆಂಟನ್ನು ಅದೊಂದು ನೇಚರನ್ನು ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ. ಸ್ನೇಕ್ಸ್ಗಾಗಿರ್ಬೋದು ಅಥವಾ ಟೈಗರ್, ಲಯನ್, ಚೀತಾ ಅವಕ್ಕೆ ಯಾವ ರೀತಿಯಾಗಿ ಬೇಕೋ ನ್ಯಾಚುರಲ್ ಹ್ಯಾಬಿಟೈಟನ್ನು ಕ್ರಿಯೇಟ್ ಮಾಡಿ ಒಂದು ಕಡೆ ಪ್ರಿಸರ್ವ್ ಮಾಡಿ ಇಡೋವಂಥದ್ದು. It provides opportunity for studying the behavior and food habit of that animals. Why we are collecting that? Why we are preserving that animal in a particular place? ಯಾಕೆ ನಾವು ಪ್ರಾಣಿಯನ್ನು ಝೂನಲ್ಲಿ ಡಿಸ್ಪ್ಲೇಗೆ ಇಡ್ತೀವಿ? ಬಿಕಾಸ್ ಸ್ಟಡಿಂಗ್ ದಿ ಬಿಹೇವಿಯರ್, ಅದರದ ಒಂದು ಬಿಹೇವಿಯರ್, ಫುಡ್ ಹ್ಯಾಬಿಟೈಟ್, ಅದರದ ಒಂದು ದಿನಚರಿ ಯಾವ ರೀತಿಯಾಗಿರುತ್ತೆ, ಅದರ ನೇಚರ್ ಯಾವ ಥರ ಇರುತ್ತೆ, ಫುಡ್ ಹ್ಯಾಬಿಟೇಟ್ ಯಾವ ಥರ ಇರುತ್ತೆ, ಈ ರೀತಿಯಾಗಿ ಅದರ ಬಗ್ಗೆ ಸ್ಟಡಿ ಮಾಡೋದಕ್ಕೋಸ್ಕರ ನಾವು ವೈಲ್ಡ್ ಅನಿಮಲನ್ನು ಝೂಲಾಜಿಕಲ್ ಪಾರ್ಕಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿರ್ತೀವಿ. ಆ್ಯಂಡ್ ದೆನ್ ಸಮ್ ಫೇಮಸ್ ಝೂಸ್ ಇನ್ ಇಂಡಿಯಾ: ಝೂಲಾಜಿಕಲ್ ಪಾರ್ಕ್ ಇನ್ ಮೈಸೂರು, ನೆಹರು ಝೂಲಾಜಿಕಲ್ ಪಾರ್ಕ್ ಹೈದರಾಬಾದ್, ತ್ರಿವೇಂದ್ರಂ ಝೂ ಚೆನ್ನೈ ಝೂ. ನೆಕ್ಸ್ಟ್ herbarium. Herbarium is a storehouse of collected plant specimens that are dried, pressed and preserved on sheet. It is the storehouse of collected plant. ಇದು ಒಂದು ವೈಟ್ ಶೀಟ್ ಮೇಲೆ ನಾವು ಒಂದು ಪರ್ಟಿಕ್ಯುಲರ್ ಪ್ಲ್ಯಾಂಟನ್ನು ತಗೊಂಡು ಅದನ್ನು ಡ್ರೈ ಮಾಡಿ ಅದನ್ನು ಸ್ಟಿಕ್ ಮಾಡೋದು ಅದು ಪೇಜ್ ಮೇಲೆ, ಪೇಪರ್ ಮೇಲೆ, ವೈಟ್ ಶೀಟ್ ಮೇಲೆ ಅದನ್ನು ಸ್ಟಿಕ್ ಮಾಡಿ ಡ್ರೈ ಮಾಡಿ ಅದರದ್ದೊಂದು ಸಿಸ್ಟಮೆಟಿಕ್ ಕ್ಲಾಸಿಫಿಕೇಷನ್ ಬರೆದು ಅದನ್ನು ಪ್ರಿಸರ್ವ್ ಮಾಡುವಂಥದ್ದು. ದಿಸ್ ಈಸ್ ಕಾಲ್ಡ್ ಹರ್ಬೇರಿಯಂ ಶೀಟ್ಸ್. ಫರ್ದರ್ ದೀಸ್ ಶೀಟ್ಸ್ ಆರ್ ಅರೇಂಜ್ಡ್ ಅಕಾರ್ಡಿಂಗ್ ಟು ಅ ಯೂನಿವರ್ಸಲಿ accepted system of classification. This is the helps to the study of classification of that particular species. These specimens along with their description on herbarium sheets become a storehouse of repository. ಓಕೆ, ಹರ್ಬೇರಿಯಂ ಶೀಟ್ಸ್ ಅಂದರೆ ಒಂದು ಪರ್ಟಿಕ್ಯುಲರ್ ಒಂದು ಸ್ಪೀಶೀಸ್ ಪ್ಲ್ಯಾಂಟನ್ನು ನಾವು ಅದನ್ನು ಗಮ್ ಹಾಕಿ ವೈಟ್ ಶೀಟ್ ಮೇಲೆ ಪೇಸ್ಟ್ ಮಾಡಿ ಅದನ್ನು ಡ್ರೈ ಮಾಡಿ ಅದರ ಸಿಸ್ಟಮೆಟಿಕ್ ಕ್ಲಾಸಿಫಿಕೇಷನನ್ನು ಬರೆದು ಪ್ರಿಸರ್ವ್ ಮಾಡುವಂಥದ್ದು. ಯಾಕೆ ನಾವು ಈ ರೀತಿಯಾಗಿ ಹರ್ಬೇರಿಯಂ ಶೀಟ್ ಮಾಡ್ತೀವಿ ಅಂದರೆ ಟು ಸ್ಟಡಿ ಆಫ್ ದಟ್ ಪರ್ಟಿಕ್ಯುಲರ್ ಸ್ಪೀಸೀಸ್ ಅದನ್ನು ನಾವು ಪ್ರಿಸರ್ವ್ ಮಾಡಿ ಇಟ್ಕೋಬೋದು ಇನ್ ಎ ಪರ್ಟಿಕ್ಯುಲರ್ ರೂಮ್. ದಟ್ ಈಸ್ ಹರ್ಬೇರಿಯಂ sheets. Key. Key is another taxonomical aid used for the identification of plant and animals based on similarities and dissimilarities. Key is another taxonomical aids which is using to the identification of the plant based on similarities and dissimilarity. ಸಿಮಿಲಾರಿಟಿ ಮತ್ತು ಡಿಸಿಮಿಲಾರಿಟಿ ಆಧಾರದ ಮೇಲೆ ನಾವು ಪ್ಲಾಂಟ್ ಸ್ಪೀಶೀಸನ್ನು ನಾವು ಐಡೆಂಟಿಫಿಕೇಷನ್ ಮಾಡ್ಬೋದು. ದ ಕೀಸ್ ಆರ್ ಬೇಸ್ಡ್ ಆನ್ ದ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಜನರಲಿ ಇನ್ ಎ ಪೇರ್ ಕಾಲ್ಡ್ ಕಪ್ಲೆಟ್. ಇಟ್ ರಿಪ್ರೆಸೆಂಟ್ ದಿ ಚಾಯ್ಸ್ ಮೇಡ್ ಬಿಟ್ವೀನ್ ದಿ ಟೂ ಅಪೋಸಿಟ್ ಆಪ್ಷನ್. ನಾವೊಂದು ಎರಡು ಆಪೋಸಿಟ್ ಆಪ್ಷನ್ ಮೇಲೆ ನಾವು ಇದನ್ನು ಕೀ ಆಧಾರದ ಮೇಲೆ ನಾವು ಅದರ ಸ್ಪೀಶೀಸನ್ನು ಐಡೆಂಟಿಫೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ ಮೇಲೆ ನಾವು ಒಂದು ಸ್ಪೀಶೀಸನ್ನು ನಾವು ಐಡೆಂಟಿಫೈ ಮಾಡ್ಬೋದು. ಲೈಕ್ ಮೇಲ್ ಫ್ಲವರ್ ಯಾವ ರೀತಿಯಾಗಿರುತ್ತೆ, ಫೀಮೇಲ್ ಫ್ಲವರ್ ಯಾವ ರೀತಿಯಾಗಿರುತ್ತೆ. ಮೇಲ್ ಫ್ಲವರಲ್ಲಿ ಓವರಿ ಆಬ್ಸೆಂಟ್ ಇರುತ್ತೆ, ಫೀಮೇಲ್ ಫ್ಲವರಲ್ಲಿ ಓವರಿ ಪ್ರೆಸೆಂಟ್ ಇರುತ್ತೆ. ಸುಮಾರು ಯಾವುದರಲ್ಲಿ ಕ್ಯಾರೆಕ್ಟರ್ಸ್ ಸಿಮಿಲಾರಿಟಿ, ಒಂದು ಎರಡು ಪ್ಲ್ಯಾಂಟ್ ನಡುವೆ ಸಿಮಿಲಾರಿಟಿಯನ್ನು ಹಾಗೂ ಡಿಸ್ಸಿಮಿಲಾರಿಟಿಯನ್ನು ಅದನ್ನು ಗಮನದಲ್ಲಿಟ್ಕೊಂಡು ನಾವು ಕೀಯನ್ನು ಯೂಸ್ ಮಾಡಿಕೊಂಡು ಐಡೆಂಟಿಫಿಕೇಷನ್ ಮಾಡ್ಬೋದು. ಹಿಯರ್ ವಾಟ್ ಈಸ್ ಕೀ? ಕೀ ಈಸ್ ಎ ಬುಕ್. ಒಂದು ಸ್ಮಾಲ್ ಬುಕ್ ಇರುತ್ತೆ, ಅದರಲ್ಲಿ ಟೆಕ್ಸಾನಮಿಕಲ್ ಕ್ಯಾರೆಕ್ಟರ್ಸ್ ಇರುತ್ತೆ ಪ್ರತಿಯೊಂದನ್ನು. ಇವಾಗ ಒಂದು ಫ್ಲವರನ್ನು ನೋಡಿ, ಆ ಫ್ಲವರಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಸ್ ಇದೆ, ಮೋನೋಶಿಯಸ್, ಡೈಶಿಯಸ್, ಈ ರೀತಿಯಾಗಿ ಕ್ಯಾರೆಕ್ಟರ್ಸನ್ನು ತಗೊಂಡು ಅದರದ್ದು ಪರ್ಟಿಕ್ಯುಲರ್ ಸ್ಪೀಶೀಸನ್ನು ನಾವು ಕಂಡುಹಿಡಿಬೋದು. ಯಾವುದರ ಆಧಾರದ ಮೇಲೆ? ಕೀ ಬುಕ್ ಆಧಾರದ ಮೇಲೆ. ಆ್ಯಂಡ್ ದಿಸ್ ರಿಸಲ್ಟ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಆಫ್ ಓನ್ಲಿ ಒನ್ ಆ್ಯಂಡ್ ರಿಜೆಕ್ಷನ್ ಆಫ್ ಅದರ್. ಹಿಯರ್ ಒಂದು ಕ್ಯಾರೆಕ್ಟರನ್ನು, ಯಾವುದು ಟ್ರೂ ಕ್ಯಾರೆಕ್ಟರ್ ಇರುತ್ತೆ ಅದನ್ನು ಮಾತ್ರ ಅಕ್ಸೆಪ್ಟ್ ಮಾಡಿಕೊಂಡು ಯಾವುದು ಟ್ರೂ ಆಗಿರಲ್ವೋ, ಯಾವುದು ಇನ್ಕರೆಕ್ಟ್ ಆಗಿರುತ್ತೋ ಕ್ಯಾರೆಕ್ಟರ್, ಅದನ್ನು ನಾವು ಕಂಪ್ಲೀಟ್ಲಿ ರಿಜೆಕ್ಟ್ ಮಾಡಬೇಕಾಗತ್ತೆ.
Each statement in the key is called a lead. Separate taxonomic keys are required for each taxonomic category such as family, genus, species for identification purpose. Here by using key ನಾವು ಅದನ್ನು ಕೀಯನ್ನು ಯೂಸ್ ಮಾಡ್ಕೊಂಡು ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ ಸ್ಪೀಷೀಸನ್ನು ಐಡೆಂಟಿಫಿಕೇಷನ್ ಮಾಡ್ತೀವಿ. We have to identify genus and species. Thank you.